1 ತಿಂಗಳಾಯಿತು, ನಮಗಂತೂ ಮರೆಯೋಕ್ಕಾಗ್ತಾ ಇಲ್ಲ ಅಮ್ಮನವರು. ಹಾಗಾಗಿ ಎಲ್ಲಿದ್ರೂ ತಾಯಿ ಹೆಸರಲ್ಲಿ ಏನಾದರೂ ಆಗ್ತಿದ್ರೆ ಬಂದು ನೋಡ್ಕೊಂಡು ಹೋಗೋಣ ಅನ್ನೋಂಥ ಒಂದು ಮನೋಭಾವ ಎಲ್ರಿಗೂ ಇರುತ್ತೆ, ನಮಗೂ ಸಹ ಇದೆ. ತಾಯಿ ಇದ್ದಾಗ ಒಂದು ರೀತಿಯ ಜೀವನ, ತಾಯಿ ಇಲ್ಲದಾಗ ಒಂದು ರೀತಿಯ ನೋಟ ನೀವು ನೋಡ್ತಾ ಇದ್ದೀರಾ. ಹೇಗೆ ಅನ್ನಿಸ್ತಾ ಇದೆ ಈಗ ಜೀವನ ಸರ್? ತಾಯಿ ಇದ್ದಾಗ ತುಂಬ ಧೈರ್ಯ, ತುಂಬ ಉತ್ಸಾಹ, ನಮಗೆ ಗೊತ್ತಿಲ್ಲದಿರುವಂಥ ಯಾವುದೋ ಒಂದು ಶಕ್ತಿ ನಮಗೆ ಪ್ರೋತ್ಸಾಹ ಕೊಡ್ತಾನೇ ಇದೆ ಅನ್ನುವಂಥದ್ದು ಅನಿಸುತ್ತೆ. ಈಗ ಅವ್ರು ಇಲ್ದಿದ್ದಾಗ ನಮಗೆ ಗೊತ್ತಿಲ್ದಿರ ನಮ್ಮಲ್ಲಿರ್ತಕ್ಕಂಥ ಒಂದು ಸ್ಥೈರ್ಯ, ಆತ್ಮಶಕ್ತಿ, ಆತ್ಮಬಲ ಅವು ಕುಗ್ಗೋಗ್ಬಿಟ್ವಾ ಹಾಗೂ ಅನಿಸುತ್ತೆ. ಹೀಗೆಲ್ಲ ಒಂದು ದಿವಸ ನಮಗೆ ಬರುತ್ತಾ ಜೀವನದಲ್ಲಿ ಅದನ್ಸುತ್ತೆ. ಬಹುಶಃ ನಮ್ಮ ಮನೇಲಿ ಜನ ಜಾಸ್ತಿ ಇಲ್ಲದೆ ಇರೋದ್ರಿಂದ, ಈ ಸ್ವಂತ ಅನ್ನುವಂಥದ್ದು ಜಾಸ್ತಿ ಇಲ್ಲದೆ ಇರೋದ್ರಿಂದ, ಸುದೀರ್ಘ ಕಾಲ ನಾನು ನನ್ನ ತಾಯಿಯವ್ರ ಜೊತೆಲಿ ಕಳೆದಿರೋದ್ರಿಂದ ನನಗಿದು ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ ಅಂತ ಅನಿಸ್ತದೆ. ಬಹುಶಃ ಅದರಿಂದ ನನ್ನ ಮಾತುಗಳೆಲ್ಲ ನಿಮಗೆ ಹಾಗನ್ನಿಸ್ತಾ ಇರ್ಬೋದು ಅಷ್ಟೇ. ಈಗ ಸರ್, ಪ್ರತಿಯೊಂದು ವಸ್ತುಗಳು ಹೇಗಿದೆ ಹಾಗೇ ಇದ್ದಾವೆ, ನಾವು ಅದನ್ನು ಖಂಡಿತವಾಗ್ಲೂ ನೋಡ್ಬೋದು. ಇಲ್ಲೂ ಅಷ್ಟೇ ವಸ್ತುಗಳನ್ನ ನೀವು ಅವ್ರು ಏನೇನು ಇಷ್ಟಪಡ್ತಾ ಇದ್ರು. ಡೈರಿ ಮಿಲ್ಕ್ ಅಂದ್ರೆ ತುಂಬಾ ಇಷ್ಟ ಸರ್ ಅಮ್ಮಗೆ? ಅಮ್ಮನಿಗೆ ಡೈರಿ ಮಿಲ್ಕ್ ಅಂದ್ರೆ ಇಷ್ಟನಾ? ಹೌದು. ಸ್ನಾಕ್ಸ್ ಏನೇನು ಇಷ್ಟಪಡ್ತಾರೆ? ಅಯ್ಯೋ ದೇವ್ರೆ, ಪಕೋಡ ಇಷ್ಟ ಅವ್ರಿಗೆ. ಆಮೇಲೆ ಇದೆ ಈ ಮಿಕ್ಸ್ಚರು, ಆಮೇಲೆ ಅದೇನು ಹೇಳ್ತಾರೆ, ಈ ಬೇಬಿ ಕಾರ್ನ್ ಮಂಚೂರಿಯನ್ ಬರುತ್ತಲ್ಲ, ಅದು ಭಾರಿ ಇಷ್ಟ. ಆಮೇಲೆ ಈ ಮಶ್ರೂಮು, ಆಮೇಲೆ ಈ ಹೀರೆಕಾಯಿನಲ್ಲಿ ಬಜ್ಜಿ ಮಾಡೋರು ಭಾರಿ ಇಷ್ಟ. ಅದಕ್ಕೆ ಸಾಸು ಕೊಡೋರು ಚೈನೀಸ್ ಸ್ಟೈಲ್ನಲ್ಲಿ ಬೇಕು ಅಂತ. ಆಮೇಲೆ ಚಟ್ನಿ ಮಾಡಿರೋರು, ಚಟ್ನಿ ಅದು ಭಾರಿ ಚೆನ್ನಾಗಿರುತ್ತೆ. ಈರುಳ್ಳಿನಲ್ಲಿ, ಹೀರೆಕಾಯಿನಲ್ಲಿ. ಸುಮಾರು ಅವರು ನಾನ್ ವೆಜಿಟೇರಿಯನ್ನಲ್ಲೂ ಮಾಡೋರು ಪಾಪ. ಬಟ್ ಅವರಲ್ಲಿ ಅಡುಗೆ ಮಾಡಿದಾಗ ಅವ್ರಿಗೆ ತಕ್ಷಣ ಅನ್ಸೋದು ನಾನು ತಿನ್ನಬೇಕು ಅಂತ ಅವ್ರಿಗೆ ಅನಿಸ್ತಾ ಇರಲಿಲ್ಲ. ಎಲ್ಲರೂ ತಿಂದು ಹೇಳಿದ್ಮೇಲೆ ಕೊನೆಯಲ್ಲಿ ನಾವು ತಿನ್ನೋಣ ಅಂತಂತ ಆ ಭಾವನೆ ಅಮ್ಮನಿಗೆ, ಆ ಭಾವನೆ ಅಮ್ಮವ್ರಿಗೆ. ಎಲ್ಲರಿಗೂ ಕೊಟ್ಟು ತಿನ್ನೋರು. ಚೆನ್ನಾಗಿದೆ ಅಂದಾಗ ತಗೊಳಪ್ಪ ತಿನ್ನು ನೀನು ಅಂತಂತ ಹೇಳೋರು. ನನಗೆ ಟೇಸ್ಟ್ ನೋಡೋಕೆ ಕೇಳೋರು. ಚೆನ್ನಾಗಿದ್ರೆ ತಕ್ಷಣ ಬೇರೆಯವ್ರಿಗೆ ಕೊಟ್ಬಿಟ್ಟು ಆಮೇಲೆ ನಮ್ಗೆ ತಿನ್ನೋಕೆ ಕೇಳೋರು. ಅದು ಅವ್ರ ಫೀಲಿಂಗ್. ಅದು ನಾನು ಯಾಕೆ ಅದು ಹೇಳ್ತಾ ಇದ್ದೀನಿ, ಅಫ್ಕೋರ್ಸ್ ಎಲ್ಲರೂ ಅದೇ ಥರನೇ ಮಾಡ್ತಾರೆ ಅಂತ ನಾನು ಅನ್ಕೋತಾ ಇದ್ದೀನಿ. ಅದು ಸುಮ್ಮನೆ ನಾವೇ ಮಾಡಿದ್ವಿ ಅಂತ ನಾನು ಹೇಳ್ಕೊಡೋದಿಲ್ಲ. ಆದರೆ ಅಮ್ಮವ್ರ ಮನಸ್ಸಲ್ಲಿ ಏನಿತ್ತು ಅಂತಂತ ಹೇಳಿದ್ರೆ, ತನ್ನ ಹಿಂದಿನ ದಿನಗಳ ಬಡತನ ಅವ್ರಿಗೆ, ತಾನು ಆ ಪಂಕ್ತಿನಲ್ಲಿ ನಿಂತಿರೋರು. ಇದು ನನಗೆ ಸಿಗ್ಬೋದಲ್ಲ, ಸಿಗಲ್ವಾ, ಸಿಗ್ತಾನೆ ಇರಲಿಲ್ಲ. ಸೊ ಹಾಗಾಗಿ ಅವರಿಗೆ ಫಸ್ಟ್ ಅಲ್ಲಿಗೆ ಕೊಟ್ಟು ನಾವು ತಿನ್ನೋದ್ರಲ್ಲೇ ಅವ್ರಿಗೆ ತೃಪ್ತಿ ಇರೋದು. ಅರ್ಥ ಆಗ್ತಾ ಇದ್ರೆ ನಿಮಗೆ? ಅಷ್ಟೇ. ನಾನು ಅವ್ರದ್ದೇನು ಗುಣಗಾನ ಮಾಡಿ ಅವ್ರನ್ನ ಬಿಟ್ಟರೆ ಇಲ್ಲ ಆ ಥರ ಅನ್ನುವಂಥ ಭಾವನೆನಲ್ಲಿ ನಾನು ಖಂಡಿತ ಹೇಳಿಲ್ಲ. ಆ ಮನೋಭಾವನೆಯ ಪಕ್ವತೆಯಲ್ಲಿತ್ತು ಅವ್ರಿಗೆ ನಿಜವಾಗ್ಲೂ. ಅದನ್ನು ನನಗಂತೂ ಅಡುಗೆ ಮಾಡೋಕ್ಕೆ ಬರಲ್ಲ. ಆದರೆ ಇಲ್ಲ ಅನ್ಕೊಂಡೆ, ಲಾಸ್ಟಲ್ಲಿ ಅದೇ ಪುಡಿಗಳೆಲ್ಲ ಬರ್ಕೊಂಬಿಟ್ಟೆ, ಅದು ಇರಲಿ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.